ಅಲ್ಲ ನೀನ್ ಯಾರು ನಿನ್ನ ಹಣ ಪಡೆದ ಮಾತಾಪಿದ್ದಾರೆ ಯಾರು ಯಾಕೆ ಬಂದೆ ವಿಚಾರವನ್ನು ಹೇಳ್ತೀಯಾ ಅಲ್ಲಿನ ಅಧಿಕಾರಿ ಮಾಗದ ಅವನಿಗೆ 2 ಮಂದಿ ಹೆಣ್ಣುಮಕ್ಕಳು ಅಸ್ತಿ ಮತ್ತೆ ಪ್ರಾಸ್ತಿ ಎನ್ನುವುದಾಗಿ ಹಿರಿಯವನಾಗಿರುವಂತ ನನ್ನನ್ನು ಅಸ್ತಿ ಎನ್ನುವುದಾಗಿ ಇತ್ತ ಬರುವ ಉದ್ದೇಶ ಏನು ಮನಸ್ಸಿನ ಬೇಸರ ನೀಗಿಸಿಕೊಳ್ಳುವುದಕ್ಕಾಗಿ ಮನೆ ವಿಹಾರಕ್ಕಾಗಿ ಬಂದವನು ನಾನು ಮತ್ತೆ ಕೇಳಿದೆಲ್ಲ ಈ ಬೇಡನ್ನು ಕೊಡುವುದಾಗಿ ಬೆಗಬೇಟೆ ಆಡುವುದಕ್ಕಾಗಿ ಬಂದವ ನಾನು 3 ದಿಕ್ಕಿನ ಬೆಗಬೇಟೆ ಆಡುವ ಒಂದರಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿರುವಾಗ ನನ್ನ ಪರಿಚಯ ಕೇಳಿದ್ದೀರಿ ನನ್ನ ಕೇಳ್ತಾ ಇದ್ದೀಯಾ ಕೇಳು ಚತುರ ಮಧುರೆಗೋಡೆಯ ಕಂಸ ನಾನು ಇಲ್ಲರಿಗಾಗಿ ಬರ್ದಿಕ್ಕೆ ಉದ್ದೇಶವೇನು ನಾಳೆ ದಿಗ್ವಿಜಯನು ಕೈಗೊಂಡಿರುವಂತ ನಾನು ಎಲ್ಲ ಅರಸು ಮಕ್ಕಳನ್ನು ಗೆದ್ದು ವಿಶ್ರಾಂತಿ ಪಡೆಯುತ್ತಿರುವ ಸಂದರ್ಭದಲ್ಲಿ ಇದು ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಮಾಗದನಷ್ಟು ಪರಾಕ್ರಮ ಯಾರಿಲ್ಲ ಮಾಗದನನ್ನು ಗೆಲ್ಲುವವರು ಯಾರಿಲ್ಲ ಎನ್ನುವ ಹಾಗೆ ಮಾಗದನ್ನು ಗೆಲ್ಲುವುದಕ್ಕಾಗಿ ಇಲ್ಲಿವರೆಗಾಗಿ ಬಂದಿದ್ದೇನೆ ನಮ್ಮ ಅಪ್ಪನ ಬಗ್ಗೆ ನೀನು ಕೇಳಿ ತಿಳಿದುಕೊಂಡಿದ್ದೆ ಬಹಳ ಕಡಿಮೆ ಆಯ್ತು ಹೌದಾ ಯಾಕಂತ ಹೇಳಿದ್ರೆ ನಮ್ಮ ಅಪ್ಪನ ಮೀಸೆಯನ್ನು ನೋಡಿದ್ದೆ ಹೋದಂತಾದ್ರೆ ನಿನಗೆ ಹೃದಯಘಾತವಾಗ್ತದೆ ಹೌದಾ ಆದ್ರೆ ಒಂದು ಮಾತು ಹೇಳ್ತೇನೆ ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ ಒಳ್ಳೆ ಮಾತಿನಿಂದ ಹೇಳ್ತೇನೆ ಪ್ರಪಂಚದ ಬೆಳಕನ್ನು ನೋಡ್ಬೇಕೆನ್ನುವ ಆಸೆ ಉಂಟಂತಾದ್ರೆ ಇಲ್ಲಿಂದ ತಿರುಗಿ ಹೋಗು ಇಲ್ಲ ನಿನ್ನ ಉದ್ದಟತನವನ್ನು ತೋರಿಸ್ತೆ ಅಂತ ಆದ್ರೆ ಹೆಣ್ಣು ಮಕ್ಕಳಾಗಿರುವಂತ ನಾವೇ ಇರುವರಿದ್ದೇವೆ ನಿನ್ನಲ್ಲಿ ಧೈರ್ಯ ಪರಾಕ್ರಮ ಇದ್ರೆ ತೋರಿಸು ನೋಡು ಹೆಣ್ಣಾದಂತ ನೀನೆ ಈ ರೀತಿಯಾಗಿ ಮಾತಾಡ್ತೆ ಅಂತ ಆದ್ಮೇಲೆ ಮೊದಲು ನಿನ್ನನ್ನು ಗೆದ್ದು ಅನಂತರ ನಿನ್ನ ತಂದೆಯನ್ನು ಗೆದ್ದು ನೋಡೋಣ